ಕೂತ್ರೆ ಇಲ್ಲ ನೀ ಸಿನಿಮಾ ಮಾಡು. ಸೊ ಆಯ್ತಪ್ಪ ನಿನ್ನ ಕೈಲಿ ಆಗಲ್ಲ ತಾನೆ, ಸರಿ ಬೇಡ ಬಿಡು, ಹೋಗ್ಬಿಟ್ಟು ಚಾನ್ಸ್ನ ಇನ್ನೂ ಜಿನಿನಾಗಿ ಟ್ರೈ ಮಾಡು. ಎಲ್ಲಿ ಹೋದ್ರು ಎಲ್ರದ್ದು ಒಂದೇ ಆನ್ಸರು, ಕತೆ ಹೇಳ್ಬೇಡಪ್ಪ ನೀನು, ನಿಮ್ಮ ಅಣ್ಣನ ಡೇಟ್ಸ್ ತಗೋ ಸಿನಿಮಾ ಮಾಡೋಣ. ಕತೆನೇ ಬೇಕಾಗಿಲ್ಲ, ಕತೆ ಬೇಡ ನಂಗೆ, ದರ್ಶನ್ ಡೇಟ್ಸ್ ತಗೋ ಸಿನಿಮಾ ಮಾಡೋಣ ಅನ್ನೋರು. ನಿಮ್ಮ ಅಣ್ಣಂಗೆ ಒಪ್ಪಿಸ್ಕೊಬಿಡು ನೀ ಕತೆ, ನಮ್ಗೆ ಹೇಳಲೇ ಬೇಡ ನೀ ಕತೆ, ನಿಮ್ಮ ಅಣ್ಣಂಗೆ ಒಪ್ಪಿಸ್ಕೊ ಸಿನಿಮಾ ಮಾಡೋಣ ಅಂತ. ಸರಿ, ಇಲ್ಲಿ ನೋಡಿದ್ರೆ ದರ್ಶನ್ನು ನಾ ಇನ್ನೂ ಕೆಲಸ ಕಲ್ತಿಲ್ಲ, ಇವ್ನಿಗೆ ಹೆಂಗೆ ನಾನು ನಂಬ್ಕೊಂಡು ಒಬ್ಬ ಪ್ರೊಡ್ಯೂಸರ್ನ ಬಲಿ ಕೊಡಬೇಕಾಗುತ್ತೆ ಇವ್ನು ನಂಬ್ಕೊಂಡ್ರೆ ಅಂದ್ಬಿಟ್ಟು ಅವನು ರೆಡಿ ಇಲ್ಲ ಡೇಟ್ಸ್ ಕೊಡೋಕ್ಕೆ. ನನ್ನ ಫ್ರೆಂಡ್ಗೆ ಹೇಳಿದೆ ಹಿಂಗೆ ಆಯ್ತು ಕೊಡ, ಸರಿ ಆಯ್ತು ಬಾ ಮಾತಾಡೋಣ. ಸರಿ ಹೋದೆ, ನಂಗೆ ರಿಜೆಕ್ಟ್ ಆಯ್ತಪ್ಪ, ಈಗ ನಂಗೆ ನೆಕ್ಸ್ಟ್ ಏನು ಮಾಡೋಕೆ ಗೊತ್ತಿಲ್ಲ, ನೀನೇ ಹೇಳು ಈಗ, ಅಷ್ಟೆಲ್ಲ ಹೇಳ್ದಲ್ಲ. ಸರಿ ಆಯ್ತು, ಇವಾಗ ರಿಜೆಕ್ಟ್ ಆಯ್ತಲ್ವಾ, ಸರಿ ಒಂದು ಕೆಲಸ ಮಾಡು, ನೀನೇ ಸಿನಿಮಾ ಮಾಡ್ಬಿಡು ಅಂದ. ಇವ್ನು ನನ್ನ ಆಟ ಆಡಿಸ್ತಾ ಇದ್ದೆ, ನೀನು ನನ್ನ ಸುಮ್ಮನೆ ಕೆಣಕ್ ಬೇಡ, ನೀನು ಚಾನ್ಸೇ ಇಲ್ಲ, 2 ಲಕ್ಷ ರೂಪಾಯಿ ಇಟ್ಕೊಂಡು ಸಿನಿಮಾ ಹೆಂಗೆ ಮಾಡೋಕ್ಕಾಗಲ್ಲ. ಸರಿ ಆಯ್ತಪ್ಪ, ಈಗ 1 ಕೋಟಿ ಅಂದಲ್ವಾ, 1 ಕೋಟಿ ಫುಲ್ ನೀನೇ ತಂದು ಹಾಕ್ಬೇಕಾ ಅಂತ ಕೇಳಿದೆ. ಇಲ್ಲ ಕಣ, ಮೋಸ್ಟ್ಲಿ ಫೈನಾನ್ಸ್ ಸಿಗ್ಬೋದು, ಇಂಡಸ್ಟ್ರಿಲಿ ಡಿಸ್ಟ್ರಿಬ್ಯೂಟ್ರು ಎಲ್ಲ ತೊಗೊಂಡು ಫೈನಾನ್ಸ್ ಸಿಗ್ಬೋದು. ಆಯ್ತು, ಎಷ್ಟು ಸಿಗ್ಬೋದು ಫೈನಾನ್ಸು? ಒಂದು 50 ಲಕ್ಷ ಸಿಗ್ಬೋದು. ಸೊ ಅಂದರೆ ನಿಂದು 50 ಲಕ್ಷ ಅಷ್ಟೇ ನೀನು ಇನ್ವೆಸ್ಟ್ಮೆಂಟು, ಈಗ ನೀನು ಹತ್ರ 2 ಲಕ್ಷ ಇದೆ, ಇನ್ನು 48 ಲಕ್ಷ ಅಷ್ಟೇ ಅಲ್ವಾ ಅಂತ. ಅಂದರೆ 48 ಲಕ್ಷ ಕಷ್ಟ ಕಣ ಹಾಕೋದು, ಹೆಂಗೋ ಹಾಕೋಕ್ಕಾಗುತ್ತೆ, 2 ಲಕ್ಷ ಮಾತ್ರ ಇರೋದು ನನ್ನ ಹತ್ರ. ಹಂಗೆ ಸರಿ ಆಯ್ತಪ್ಪ, ಸರಿ ಒಂದು ಕೆಲಸ ಮಾಡೋಣ, ಕಟ್ ಡೌನ್ ಮಾಡ್ಕೊಳ್ಳೋಣ, ಒಬ್ಬ ಪಾರ್ಟ್ನರ್ ಹುಡ್ಕೊ, 25 ಲಕ್ಷ ನೀ ಹಾಕು, 25 ಲಕ್ಷ ನಿನ್ನ ಪಾರ್ಟ್ನರ್ ಕೈಲಿ ಹಾಕ್ಸು, ಸಿನಿಮಾ ಮಾಡ್ಬೋದಲ್ವ ಅವಾಗ. ನನಗೆ ಅದೆಲ್ಲನೂ ಫಸ್ಟು ನನಗೆ ಫನ್ನಿ ಅನ್ಸೋದು, ಅವ್ನು ಹೇಳ್ತಾ ಇರೋದು, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಬಟ್ ಅವನೇನಂದ್ರೆ ಈ MBA ಗ್ರಾಜುಯೇಟ್ಗಳ ಥಿಂಕಿಂಗಲ್ಲಿ ಅವ್ನು ಹೇಳ್ತಾನೆ, ಒಂದು ಅವ್ರು ಹೆಂಗೆ ಒಂದು ಬಿಸ್ನೆಸ್ ಐಡಿಯಾ ಹೆಂಗೆ ಮಾಡ್ತಾರೆ ಅನ್ನೋದು. ಸರಿ ಆಯಿತು, ಸರಿ ವರ್ಕೌಟ್ ಮಾಡೋಣ ಅಂದ್ಬಿಟ್ಟು ಆಯ್ತು 25 ಲಕ್ಷ ಹಾಕಿದ್ರೆ ಆಯ್ತು. 25 ಲಕ್ಷ ನಾನು ಹೆಂಗೋ ಹಾಕ್ಲಿ, ಆಯ್ತು ಇನ್ನೊಬ್ಬ 25 ಲಕ್ಷ ಹಾಕ್ತೇನೆ ಅನ್ಕೊ, ನಾನು ಹೆಂಗೆ 25 ಲಕ್ಷ, ನಿನ್ನ ಹತ್ರ 2 ಲಕ್ಷ ಇದೆ ಅಲ್ವಾ. ಸರಿ, ಈಗ ನೀನು ಅಮ್ಮನ ಹತ್ರ ಎಲ್ಲ ನಿಂಗೆ ಕೇಳಿದ್ರೆ ಎಷ್ಟು ಸಿಗ್ಬೋದು ಅಂತ. ಸರಿ ನಾಳೆ ಹೇಳ್ತೀನಿ ನಾನು ಕೇಳ್ಬಿಟ್ಟು ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಅಮ್ಮನಿಗೆ ಕೇಳಿದೆ, ಫೋನ್ ಮಾಡಿದೆ, ಸರಿ ನೀನು ನಂಗೆ ಎಷ್ಟು ಕೊಡ್ಬೋದು ಈಗ ದುಡ್ಡು ಅಂತ ಕೇಳಿದೆ. ಸೊ ನಮ್ಮ ಅಮ್ಮ ಒಂದು 10 ನಿಮಿಷ ಯೋಚನೆ ಮಾಡ್ಬಿಟ್ಟು, ಸರಿಯಪ್ಪ ನನ್ನ ಹತ್ರ 3 ಲಕ್ಷ ಇದೆ, 3 ಲಕ್ಷ ಕೊಡ್ತೀನಿ. ಸರಿ, ನಂದು 2 ಲಕ್ಷ, ನಮ್ಮ ಅಮ್ಮ 3 ಲಕ್ಷ, 5 ಲಕ್ಷ ಆಯಿತು. ಸರಿ, ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ. ನಮ್ಮ ಅಕ್ಕನಿಗೆ ಫೋನ್ ಮಾಡಿದಾಗ ನನ್ನ ಹತ್ರ ದುಡ್ಡೆಲ್ಲ ಇರುತ್ತೆ, ಸರಿ ನಾನು ನಿಮ್ಮ ಭಾವನ ಹತ್ರ ಕೇಳ್ಬಿಟ್ಟು 1 ಲಕ್ಷ ನಾನು ಈಸ್ಕೊತೀನಿ, ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ಕೊಡ್ತೀನಿ ನಿನಗೆ. ಸರಿ, ಅವಳು 1 ಲಕ್ಷ ಕೊಡ್ತೀನಿ, ಅದು 6 ಲಕ್ಷ ಆಯಿತು. ಆಮೇಲೆ ನಮ್ಮ ಅಜ್ಜಿ ಇದ್ರು, ನಮ್ಮ ಅಜ್ಜಿ ಕೇಳಿದ್ರೆ ನಮ್ಮ ಅಜ್ಜಿ 1 ಲಕ್ಷ ಕೊಡ್ತೀನಿ. ಸೊ 7 ಲಕ್ಷ ಆಯಿತು. ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಹತ್ರ ಬಂದರೆ, ನೋಡಪ್ಪ ಇಷ್ಟು ಅರೇಂಜ್ ಆಯ್ತು, ನಂದು 2, ನಮ್ಮ ಅಮ್ಮಂದು 3, ನಮ್ಮ ಅಜ್ಜಿ 1, ನಮ್ಮ ಅಕ್ಕ 1 ಕೊಡ್ತಾ ಇದ್ದಾರೆ, 7 ಲಕ್ಷ ಅರೇಂಜ್ ಆಯಿತು. ಹೌದಾ, ಸರಿ, ಇನ್ನು ತಮ್ಮ ಟಾರ್ಗೆಟ್ ಇರೋದು 7 ಲಕ್ಷ ಅರೇಂಜ್ ಆಯಿತು, ನೀನು 18 ಲಕ್ಷ. ಸರಿ ಬಿಡು, ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಫೋನ್ ಎತ್ಕೊಂಡು, ನಂದು 8 ಜನ ಫ್ರೆಂಡ್ಸ್ ಇದ್ರಲ್ಲ, ಎಲ್ಲರೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಈಗ, ಮೈಸೂರವರು, ಸಿದ್ಧಾರ್ಥ ಲೇಔಟ್ ಅವರೇ. ಸೊ ಎಲ್ಲರಿಗೂ ಫೋನ್ ಮಾಡಿ, ನೋಡಪ್ಪ ನೆಕ್ಸ್ಟ್ ವೀಕ್ ವಿ ಆರ್ ಮೀಟಿಂಗ್ ಇನ್ ಮೈಸೂರು ರಿಗಾರ್ಡಿಂಗ್ ದಿನಕರ್ಸ್ ಕೆರಿಯರ್ ಅಂತ. ಸರಿ, ಎಲ್ಲರಿಗೂ ಮೆಸೇಜ್ ಹಾಕಿದ್ಮೇಲೆ ಎಲ್ಲರೂ 1-2-3 ಜನ ಫೋನ್ ಮಾಡಿದ್ರು, ಈ ಥರ ಮಾತಾಡಬೇಕು, ಮೈಸೂರಲ್ಲಿ ಸಿಗೋಣ. ಸರಿ ಆಯ್ತು, ಎಲ್ಲರೂ ನೆಕ್ಸ್ಟ್ ಸಂಡೇ ಮೈಸೂರಲ್ಲಿ ಮೀಟಿಂಗ್ ಫಿಕ್ಸ್ ಆಗಿದೆ. ಎಲ್ಲರೂ ಬಂದಿದ ತಕ್ಷಣ ಅವ್ನು ಹೇಳ್ದ, ಈ ಥರ ದಿನಕರ್ ಸಿನಿಮಾ ಮಾಡಬೇಕು ಅಂದಿದ್ದಾನೆ. ಅವನಿಗೆ ಸೋರ್ಸ್ ಅನ್ನೋದು ಫ್ರೆಂಡ್ಸ್ ಅಂತಿರೋದು ನಾವು ಸಪೋರ್ಟ್ ಮಾಡಬೇಕು. ಅವನಿಗೆ 25 ಲಕ್ಷ ಇನ್ನು ಅವ್ನ ಕಡೆಯಿಂದ ಇನ್ವೆಸ್ಟ್ ಮಾಡಬೇಕು. ಅದರಲ್ಲಿ ಅವನಿಗೆ 7 ಲಕ್ಷ ರೆಡಿ ಇದೆ, ಇನ್ನು ಮಿಕ್ಕಿದ್ದು 18 ಲಕ್ಷ ಬ್ಯಾಲೆನ್ಸ್ ಇದೆ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಸಹಾಯ ನಾವು ಮಾಡಬೇಕಾಗುತ್ತೆ. ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವೇನಾರ ಸೇವಿಂಗ್ಸ್ ಏನೋ ಮಾಡಿದರೆ ಕೊಡಿ. ಅಕಸ್ಮಾತ್ ಅವನಿಗೆ ಆ ಸಿನಿಮಾ ಮಾಡಿ ಲಾಭ ಬಂತು ಅಂದರೆ ನಮಗೆಲ್ಲ ಲಾಭ ಶೇರ್ ಮಾಡ್ತೇನೆ, ನಮಗೂ ಇನ್ನೊಂದು ಆಲ್ಟರ್ನೇಟ್ ಬಿಸ್ನೆಸ್ ಥರ ಆಗುತ್ತೆ. ಸರಿ, ಒಬ್ಬ 1 ಲಕ್ಷ ಕೊಡ್ತೀನಿ ಅಂದ, ಒಬ್ಬ 50,000 ಕೊಡ್ತೀನಿ ಅಂತ, ಎಲ್ಲ ಸೇರಿ 11 ಲಕ್ಷ ಅರೇಂಜ್ ಆಯಿತು. 8 ಜನದಿಂದ 11 ಲಕ್ಷ ಕೊಡ್ತೀವಿ ಅಂತ. ಫಸ್ಟ್ ಇದು ಚೇಂಬರ್ಗೆ ಬಂದ್ಬಿಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗ್ಬಿಟ್ಟು ಅಮ್ಮನ ಮೆಂಬರ್ ಮಾಡಿದೆ, ತುಗ್ದೀಪ ಪ್ರೊಡಕ್ಷನ್ ಅಂತ ಹೇಳಿದಾಗ ಅವಾಗ ನಾನು ಹಿಂಗೆ ಹೇಳಿಲ್ವಾ, ನಂಗೆ ಏನು ಹೇಳ್ಬೇಡ, ನಿನ್ನ ಇಷ್ಟ, ನೀ ಏನು ಬೇಕಾದ್ರೆ ಮಾಡ್ಕೊ. ಯಾಕಂದ್ರೆ ಅವ್ನಿಗೆ ಇಷ್ಟ ಇಲ್ಲ ಪ್ರೊಡಕ್ಷನ್ ಮಾಡೋದು. ಬಟ್ ಆ್ಯಸ್ ಎ ಬ್ರದರ್ ನಾನು ಅವ್ನಿಗೆ ಹೇಳ್ಬೇಕು ಅನ್ನೋ ನನ್ನ ಅಭಿಪ್ರಾಯ. ಮತ್ತು ನಮ್ಮ ಅಮ್ಮನೂ ಹೇಳಿದ್ರು, ನೀ ಏನೇ ಮಾಡಿದ್ರು ನಿಮ್ಮ ಅಣ್ಣಂಗೆ ಹೇಳ್ಬಿಟ್ಟು ಮಾಡು ಅಂತ. ಸಾಯಂಕಾಲ ದರ್ಶನ್ ಫೋನ್ ಮಾಡಿದೆ, ಅವನು ಮೈಸೂರಲ್ಲಿ ಶೂಟಿಂಗಲ್ಲಿದ್ದ, ಎಲ್ಲೋ ಇದೆಯಾ, ಈ ಥರ ಮೈಸೂರಲ್ಲೇ ಇಲ್ಲೇ ಇದ್ದೀನಿ ಕಣ ಮನೇಲಿ. ಸರಿ ಆಯ್ತು ಬಾ, ನಿನ್ನ ಹತ್ರ ಮಾತಾಡಬೇಕು, ತೋಟಕ್ಕೆ ಬಾ ಅಂತ ಕರೆದ. ಅಲ್ಲೇ ಟಿ ನರಸೀಪುರ ರೋಡಲ್ಲೇ ತೋಟ ಇರೋದು. ಇವಾಗಿರೋ ಫಾರ್ಮ್ ಹೌಸ್ ಇವಾಗಿರೋದೆ, ಅದು ಅವಾಗಲೇ ತೊಗೊಂಡಿದ್ರು, ಅವಾಗಲೇ ತೊಗೊಂಡಿದ್ದೆ, ಡೆವಲಪ್ ಮಾಡ್ತಾ ಬಂದಿದ್ದ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ರು, ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಮಾತಾಡೋಕ್ಕೆ ಅಂತ ಕರೆದ್ಬಿಟ್ಟು ಮಾತಾಡಿಲ್ಲ ಅವನ ಹತ್ರ. ಸರಿ, ಅವ್ರದ್ದೆಲ್ಲ ಮುಗಿದ್ರೆ ಅವ್ರು ಇನ್ನೇನು ಅಲ್ಲಿಂದ ಅವ್ನು ಕುದುರೆ ಎಲ್ಲ ಓಡಿಸ್ತಾ ಇದೆ, ಕುದುರೆ ಎಲ್ಲ ಓಡಿಸ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ. ಇಲ್ಲ, ನಂಗೆ ಬರಲ್ಲ. ಕಲ್ತೇ ಇಲ್ವಾ ನೀವು? ಟ್ರೈ ಮಾಡಿದೆ, 1-2 ಸತಿ ಬಿದ್ದುಬಿಟ್ಟು ಅವಾಗಿಂದ ಭಯ ಬಂದ್ಬಿಟ್ಟು ಕುದುರೆ ಒಂದು ರೇಂಜಿಗೆ ಓಡಿಸ್ತೀನಿ. ಸೊ ಹಂಗಿದ್ದಾಗ ತೋಟದಲ್ಲೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ ತಕ್ಷಣ ಸರಿ ಆಯಿತು, ನೀವೆಲ್ಲ ನನ್ನ ಕಾರಲ್ಲಿ ಬರೋ, ನಾನು ದಿನಕರ್ ಕಾರಲ್ಲಿ ಹೋಗ್ತೇನೆ ಅಂದ್ಬಿಟ್ಟು ನಾನು ಅಮ್ಮನ ಕಾರು ತೊಗೊಂಡೋಗಿದ್ದೆ, ವ್ಯಾಗನಾರು. ಸರಿ ಆಯಿತು ಅಂತ ಕಾರ್ ಹತ್ಕೊಂಡ್ಮೇಲೆ ಆಯಿತು, ಏನು ಸಿನಿಮಾ ಎಲ್ಲೆಲ್ಲಿಗೆ ಬಂತು, ನಮ್ಮ ಅತ್ತಿಗೆ ಹತ್ರ ಎಲ್ಲ ವಿಚಾರಿಸ್ಕೊತಿದ್ದ ಅವನು, ನಮ್ಮ ಅತ್ತಿಗೆ ಹತ್ರ, ನಮ್ಮ ಅಮ್ಮನ ಹತ್ರ ಎಲ್ಲ. ನೀವು ಮಾಡ್ತಾ ಇದ್ರಿ ಮನೇಲೆಲ್ಲ? ಯಾರಿಗೆ? ಅತ್ತಿಗೆ ಕೇಳೋಳು, ಏನು ಇವತ್ತೇನು ಕೆಲಸ ಮಾಡಿದೆ ಏನು ಅಂತೆಲ್ಲ ಕೇಳೋಳು. ಸೊ ನಾ ಅವಳಿಗೆ ಹೇಳ್ತಾ ಇದ್ದೀನಿ, ಈಗ ಮಾಡಿದೆ ಅಂತ. ಸೊ ದರ್ಶನ್ ನಾನು ಅಮ್ಮನಿಗೂ ಹೇಳ್ತಿದ್ದೆ, ನಾವು ಅಮ್ಮನ ಹತ್ರ ಮತ್ತು ಅತ್ತಿಗೆ ಹತ್ರ ಕೇಳ್ಬಿಟ್ಟು ಖುಷಿನೂ ಪಡ್ತಿದ್ದಂತೆ, ಪರವಾಗಿಲ್ಲ ಏನೋ ಮಾಡ್ತಿದ್ದಾನೆ. ಸೊ ಅವಾಗ ಅವ್ನಿಗೆ ಹೇಳಿದೆ, ಈ ಫೈನಾನ್ಸ್ದು ಇಷ್ಟ ಆಗಿದೆ, ತೊಂದರೆ ಆಗಿದೆ ಅಂತ ನಾವು ಅಮ್ಮನ ಹತ್ರ ಹೇಳಿದೆ. ಮೋಸ್ಟ್ಲಿ ಅವ್ರೇನೋ ಹೇಳಿರ್ಬೇಕೇನೋ. ಸೊ ನಾನು ಕರ್ಸ್ಬಿಟ್ಟು ಮಾತಾಡಿದೆ, ಏನಾಯಿತು ಅಂತ. ಸರಿ ಆಯಿತು, ಈ ಥರ ಹಿಂಗಾಗಿದೆ ಕಣ, 18 ಲಕ್ಷ ಅರೇಂಜ್ ಆಗಿದೆ, ನನ್ನ ಕಡೆಯಿಂದ 25, ಮತ್ತು ಇನ್ನೊಬ್ರು ಪಾರ್ಟ್ನರ್ ಸಿಕ್ಕಿದ್ದಾರೆ,
ಈಗ ನಿನ್ನಿಂದಲೇ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದಲ್ಲ ವಿಜಯ್ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವ್ರದ್ದು ಆ ಸಿನಿಮಾ ಪ್ರೊಡ್ಯೂಸರು ನನಗೆ ಜೊತೆಗೆ ನವಗ್ರಹಕ್ಕೆ ಕೋ ಪ್ರೊಡ್ಯೂಸರ್ ನಮ್ಮ ಬ್ಯಾನರ್ ವಿಜಯ್ ಅಂದ್ಬಿಟ್ಟು. ಸೊ ಅವ್ರ ಹತ್ರ ಕೇಳಿದಾಗ ಅವ್ರು ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೂ ಹೇಳಿದೆ, ಸರ್ ಇದು ಬಿಸ್ನೆಸ್, ನೀವು ಹಾಕಿರೋ ದುಡ್ಡು ಬಂದ್ರು ಬರ್ಬೋದು, ಇಲ್ಲ ಹೋಗಿದ್ರು ಪರವಾಗಿಲ್ಲ ದಿನಕರ್, ಐ ಡೋಂಟ್ ಬಾದರ್, ಬಂದ್ರು ಲಾಭ ಬಂದ್ರೆ ಲಾಭ ತಗೋತೀನಿ, ಲಾಸ್ ಆಯ್ತು ಲಾಸ್, ಅದು ತೊಂದರೆ ಇಲ್ಲ. ಸೊ ನನ್ನ ಮೇಲೆ ಪ್ರೆಷರ್ ಇಲ್ಲ, ಇವ್ರಿಗೆ ದುಡ್ಡು ನಾನು ವಾಪಸ್ ತೀರಿಸಬೇಕು ಅಂತ. ಸೊ ದರ್ಶನ್ ಹತ್ರ ಕೇಳಿದೆ, ಹಿಂಗಾಯ್ತು ಕಣ, 18 ಲಕ್ಷ ರೆಡಿ ಇದೆ, ಈ ಥರ ವಿಜಯ್ ಸರ್ ಒಂದು 25 ಲಕ್ಷ ಕೊಡ್ತಿದ್ದಾರೆ, ನಾನು 25 ಹಾಕ್ಬೇಕು, ಅದರಲ್ಲಿ ಇನ್ನು 7 ಲಕ್ಷ ಬ್ಯಾಲೆನ್ಸ್ ಇದೆ. ಹೌದಾ, ಸರಿ ಬಿಡು, ನಾನು ನಿನ್ಗೊಂದು 5 ಲಕ್ಷ ಕೊಡ್ತೀನಿ ಅಂತ. ಸೊ ನಾನು ಮಾತಾಡ್ತಾ ಅಲ್ಲ ಕೊಡ್ತೆ 5 ಯಾಕೆ ಕೊಡ್ತೆ, ಒಂದು 10 ಕೊಡು, ನನಗೆ ಬಡ್ಡಿ ಇಲ್ಲದೆ ದುಡ್ಡು ಸಿಕ್ಕಿದ್ರೆ ಅನುಕೂಲ ಆಗುತ್ತೆ. ಸರಿ ಆಯ್ತು ಕೊಡ್ತೀನಿ ಹೋಗು ಅಂತ. ಸೊ ಫೈನಾನ್ಸ್ ಬೇಕಿತ್ತಲ್ಲ, ಸೊ ನಾನು ದರ್ಶನ್ಗೆ ಹೇಳಿದೆ, ನೋಡೋ ಈ ಥರ ದರ್ಶನ್ ಸಿನಿಮಾಗೆ ಜಾಸ್ತಿ ಈಗ ಸುಬ್ರಹ್ಮಣ್ಯ ಅಂತ ಒಬ್ರು ಇದ್ದಾರೆ ಫೈನಾನ್ಷಿಯರ್, ತುಂಬ ದೊಡ್ಡ ವ್ಯಕ್ತಿ. ಸೊ ಅವರು ಫೈನಾನ್ಸ್ ಮಾಡೋರು. ಸೊ ಈ ಥರ ಫೈನಾನ್ಸ್ ಮಾತಾಡೋಕೆ ಹೋಗ್ತಾ ಇದ್ದೀನಿ, ಒಂದ್ಸತಿ ಅಣ್ಣನಿಗೆ ನೀವು ಫೋನ್ ಮಾಡಿ ಹೇಳು. ಇಲ್ಲ ನಾನು ಫೋನ್ ಮಾಡಲ್ಲ, ಹೋಗಿ ನೀನೇ ಮಾತಾಡು. ನಾನು ಯಾಕೆ ಮಾಡಲಿ, ನೀನು ತಾನೇ ಮಾಡ್ತಾಯಿರೋ ಸಿನಿಮಾ, ಹೋಗಿ ಮಾತಾಡು. ಸರಿ ಅದು ಏನು ಇದಕ್ಕೂ ಸಪೋರ್ಟ್ ಮಾಡಿಲ್ವಲ್ಲ, ಹೋಗ್ಲಿ ಹಾಳಾಗೋಗ್ಲಿ, ನಾನೇ ಹೋಗಿ ಮಾತಾಡೋಣ. ಹೋಗಿದ ತಕ್ಷಣ ಮಾತಾಡಿದಾಗ ಏನಪ್ಪ ಬಂದಿದ್ದು ಅಂದರು. ಅಣ್ಣ ಈ ಥರ ಫಿಲಮ್ ಮಾಡ್ತಾಯಿದ್ದೀನಿ, ಸೊ ಫೈನಾನ್ಸ್ ಎಷ್ಟು ಬೇಕು ಅಣ್ಣ, ಒಂದು 50 ಲಕ್ಷ ಬೇಕು. ಸರಿ ಕೊಡ್ತೀನಿ ಅಂದರು. ನಾನು ಏನಪ್ಪ ಹಿಂಗೆ ಇಷ್ಟು ಈಸಿಯಾಗಿ ಫೈನಾನ್ಸ್ ತೊಗೊಳೋದು ಅಂತ ಅನ್ಸ್ಬಿಡ್ತು. ಸರಿ ಆಯಿತು, ಎಲ್ಲ ಕೇಳ್ಕೊಂಡು ಬಂದು ನಮ್ಮ ಅತ್ತಿಗೆ ಹೇಳಿದೆ, ಹಿಂಗೆ ನಮ್ಮ ಅಮ್ಮನಿಗೆ ಹೇಳಿದೆ, ಈ ಥರ ಈಸಿಯಾಗಿ ಒಪ್ಕೊಬಿಟ್ರಮ್ಮ ಫೈನಾನ್ಸ್ಗೆ. ಬಟ್ ಹಿಂದ್ಗಡೆ ಏನಾಯಿತು ಅಂದರೆ, ನಾನು ಹೋಗಿ ಮಾತಾಡಬೇಕು ಅಂದಾಗ ದರ್ಶನ್ ಅವ್ರಿಗೆ ಫೋನ್ ಮಾಡಿ, ನನ್ನ ತಮ್ಮ ಬರ್ತಾನೆ, ಅವ್ನು ಸಿನಿಮಾ ಮಾಡಬೇಕು ಅಂತೇನೆ, ಅವ್ನು ಏನು ಕೇಳಿದ್ರು ದಯವಿಟ್ಟು ಕೊಡಿ, ಏನೇ ಲಾಸ್ ಆದರೂ ನಾನು ಇದನ್ನು ತೀರಿಸ್ತೀನಿ, ನಾನು ಸಾಲ ಅಂತ ಹೇಳಿದ. ಸೊ ಅದು ನನಗೆ ಗೊತ್ತಿಲ್ಲ, ಏನು ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸಿಲ್ಲ, ಏನಿಲ್ಲ, 25 ಲಕ್ಷ ತಾನೆ ಅಲ್ಲ 50 ಲಕ್ಷ ತಾನೆ ಕೊಡ್ತೀನಿ ಅಂದ್ಬಿಟ್ಟು. ಸೊ ಅಲ್ಲಿಂದ ಬಂದು ಶುರು ಆಗಿದ್ದು ಜೊತೆಲಿ. ದರ್ಶನ್ಗೆ ಯಾವ ಸಿನಿಮಾ ತೋರಿಸಿದ್ರಿ? ತೋರಿಸಿಲ್ಲ ದರ್ಶನ್ ಸಿನಿಮಾ, ದರ್ಶನ್ ಸಿನಿಮಾ ಯಾರಿಗೂ ತೋರಿಸಿಲ್ಲ ಸಿನಿಮಾ. ಬಟ್ ಸಿನಿಮಾ ನಡಿಬೇಕಾದ್ರೆ ಅವನು ನಮ್ಮ ಸಿನಿಮಾಗೆ ಬಂದು ಕ್ಯಾಶಿಯರ್ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ, ಈಗ ನಮ್ಮ ಯೂನಿಟ್ ಮ್ಯಾನೇಜರು, ದರ್ಶನ್ಗೆ ತುಂಬ ಕ್ಲೋಸು, ನನಗೂ ತುಂಬ ಕ್ಲೋಸ್ ಫ್ರೆಂಡ್ ಅವನು. ಸೊ ಅವನ ಹತ್ರ ಯಾವಾಗಲೂ ಕೇಳೋನು, ಏನು ಮಾಡ್ದೆ ಇವತ್ತು ದಿನಕರು, ಹಂಗೆ ರಿಪೋರ್ಟ್ಗಳು ಕೇಳಿ ತಿಳ್ಕೊಳೋನು. ನಾವು ಅಮ್ಮನ ಹತ್ರ ಹೇಳೋನಂತೆ, ಏನಮ್ಮ ನಿನ್ನ ಮಗ ತುಂಬ ಚೆನ್ನಾಗಿ ಮಾಡ್ತಿದಂತೆ, ಸಿನಿಮಾ ತುಂಬ ಚೆನ್ನಾಗಿದೆ ಅಂತೆ, ಅವ್ನು ಟೇಕಿಂಗ್ಸು ಹಂಗೆ ಅಂತ. ನಾವು ಅಮ್ಮನಿಗೆ ಒಳ್ಳೊಳ್ಳೆ ಖುಷಿ ಆಗೋದು, ಪರವಾಗಿಲ್ಲ ಅವ್ನಿಗೆ ಖುಷಿ ಆಗತ್ತರ ಅವ್ನು ಮಾಡ್ತೇನೆ ಹಂಗೆ ಅಂತ. ಸೊ ನನ್ನ ಹತ್ರ ಹೇಳ್ತಾ ಇರಲ್ಲ, ನನಗೆ ನೋಡಿದಾಗ ಏನೋ ಸರಿಯಾಗಿ ಮಾಡ್ತಿದ್ದೆ, ಆಯ್ತಾ ಓಕೆ ಯಾವತ್ತು ಶೂಟಿಂಗ್ ಸ್ಪಾಟಲ್ಲಿ ಯಾರಿಗೂ ಕರೆಕ್ಟ್ ಟೈಮ್ ಬ್ರೇಕ್ ಬಿಡಬೇಕು, ಡೈಲಿ ನಾನ್ ವೆಜ್ ಇರಬೇಕು ಅಂತ ಅವಾಗಿಂದನೇ ಕಂಡೀಷನ್. ತುಗುದೀಪ ಪ್ರೊಡಕ್ಷನ್ ಅಂದರೆ ಡೈಲಿ ಎಷ್ಟು ಒಂದು 8 ಗಂಟೆಗೆ ರೆಡಿ ಆಗ್ಬಿಟ್ಟು ನಾನು, ಸೀನಾ, ಮಲ್ಲಿಕಾರ್ಜುನ್ ಎಲ್ಲರೂ ಥಿಯೇಟರ್ ಹತ್ರ ಬಂದ್ವಿ. ಥಿಯೇಟರ್ ಬಂದಾಗ ಪ್ರಿಂಟ್ ಒಂದು ಕಾಪಿ ಇಟ್ಕೊಂಡಿದ್ದ. ಸೊ ಅಲ್ಲಿ ಆನಂದರಾವ್ ಸರ್ಕಲ್ ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಿ ಆಮೇಲೆ ಅದ್ರ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸಿ ಅಣ್ಣಮ್ಮ ದೇವಸ್ಥಾನದಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಹೋಗಿದೆ, ಕರೆಂಟ್ ಹೋಗಿತ್ತು ಅಣ್ಣಮ್ಮ ದೇವಸ್ಥಾನದಲ್ಲಿ. ಸೊ ಎಲ್ಲರೂ ನಿಂತ್ಕೊಂಡು ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಕರೆಂಟ್ ಬಂದು ಲೈಟ್ ಟಕ್ ಅಂತ ಆನ್ ಆಯ್ತು. ಆಗ ಅನಿಸ್ತು, ಇಲ್ಲ ಏನೋ ಆಗುತ್ತೆ ಈ ಸಿನಿಮಾ ಅಂತ. ಬಟ್ ಥಿಯೇಟ್ರ್ ಹತ್ರ ಒಬ್ಬರು ಇರಲಿಲ್ಲ, ಜನ ಖಾಲಿ ಅಂದರೆ ಖಾಲಿ, ಯಾರೂ ಬಂದಿರಲಿಲ್ಲ. ಸೊ ಇವೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಥಿಯೇಟ್ರ್ ಹತ್ರ ಬರೋಕ್ಕೆ 9:30 ಆಯಿತು. ನೋಡ್ತೀನಿ ಹೌಸ್ಫುಲ್ ಬೋರ್ಡ್. ಶಾಕು ನಾನು. ಒನ್ ಅವರ್ ಬಿಫೋರ್ ಯಾರೂ ಇರಲಿಲ್ಲ ಥಿಯೇಟ್ರ್ ಮುಂದೆ. 1 ಅವರ್ ಆಗಿ ಬಂದು 9:30ಗೆ ಬರ್ತೀನಿ, 10:15 ಕಾಲಕ್ಕೆ ಹೌಸ್ಫುಲ್ ಬೋರ್ಡು. ಖುಷಿ ಆಗೋಯ್ತು ನನಗಂತೂ, ಸದ್ಯ ನಾನು ಸಿನಿಮಾಗೆ ಓಪನಿಂಗ್ ತಗೊಳ್ಳಿ. ಬಟ್ ಅದು ಸಿನಿಮಾ ಓಪನಿಂಗ್ ತಗೊಳ್ಳೋದಕ್ಕೆ ರೀಸನ್ ದರ್ಶನ್ ಅಂಡ್ ರಮ್ಯಾ. ಯಾಕಂದ್ರೆ ತುಗುದೀಪ ಪ್ರೊಡಕ್ಷನ್ ಅನ್ನೋದು ದರ್ಶನ್ ಅವ್ರ ಬ್ಯಾನರ್ ಅಂತಂದು, ಮತ್ತೆ ಇನ್ನೊಂದೇನಂದ್ರೆ ಆಡಿಯೋ ಹಿಟ್ ಆಗಿತ್ತು, ನಂದು ಆಡಿಯೋ ಚೆನ್ನಾಗಿತ್ತು ಅಂತ. ನಾನು ಅವನು ಲಾಂಗ್ ಡ್ರೈವ್ ಹೋದಾಗ ಅವಾಗ ಅವನು ಹೇಳ್ದ, ಏನು ಗೊತ್ತಾ ನಾ ಇವೆಲ್ಲ ಮಾಡಿದೆ, ನಿನಗೆ ಏನೋ ಅರ್ಥ ಆಯ್ತಾ ಅಂತ. ಇಲ್ಲ ಗೊತ್ತಾಗಿಲ್ಲ. ಇಲ್ಲ, ಏನೇ ಸಿನಿಮಾ ನೀನು ದರ್ಶನ್ ನನ್ನ ಹಾಕೊಂಡು ಸಿನಿಮಾ ಮಾಡಿದರೆ ಅದು ದಿನಕರ್ ಸಿನಿಮಾ ಆಗ್ತಿದ್ದಿಲ್ಲ, ದರ್ಶನ್ ಸಿನಿಮಾ ಆಗಿರೋದು. ಈಗ ಜೊತೆಲಿ ಪ್ಯೂರ್ಲಿ ದಿನಕರ್ ಸಿನಿಮಾ. ಸೊ ದಿನಕರ್ಗೂ ಕೆಪಾಸಿಟಿ ಇದೆ ಅಂತ ತೋರಿಸ್ಲಿ ಅಂದ್ಬಿಟ್ಟು ನಾನು ಹಿಂಗೆ ಮಾಡಿದೆ. ದಯವಿಟ್ಟು ನನ್ನ ಮೇಲೆ ಅಪಾರ್ಥ ಮಾಡ್ಕೋಬೇಡ ಅಂತ. ಅವಾಗ ನನಗೆ ಖುಷಿ ಆಯಿತು. ನಾನು ಅವಾಗ ಕಣ್ಣಲ್ಲಿ ನೀರು ಬಂದು ತಪ್ಕೊಬಿಟ್ಟೆ ದರ್ಶನ್ಗೆ. ಇಲ್ಲ, ನನ್ನ ಕೆರಿಯರ್ನ ಅವನು ಆ ರೀತಿಲಿ ಪ್ಲ್ಯಾನ್ ಮಾಡಿದ. ನಾನು ಅವ್ನು ಪ್ಲ್ಯಾನೇ ಮಾಡಿಲ್ಲ ಅಂತ ಅನ್ಕೊಂಡಿದ್ದವನು, ಬಟ್ ಆ್ಯಕ್ಚುಲಿ ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದವನೇ. ಅದಾದ್ಮೇಲಿಂದ ಅವ್ನು ಇಮಿಡಿಯೇಟ್ ಅವತ್ತೇ ಹೇಳ್ದ, ನೆಕ್ಸ್ಟ್ ಪ್ರಾಜೆಕ್ಟ್ ನವಗ್ರಹ ಮಾಡೋಣ, ನೀನು ಯಾವಾಗ ಹೇಳ್ತೀವಿ ಅವಾಗ ಡೇಟ್ಸು ಅನ್ನ. ಸೊ ಅದು ಡಿಸೈಡ್ ಮಾಡಿದ್ದಾರೆ, ಈ ಥರ ವಿಲನ್ಸ್ ಮಕ್ಕಳನ್ನೆಲ್ಲ ಹಾಕೊಬೇಕು, ಎಲ್ಲರೂ ಒಂದು ಅವಕಾಶ ಕೊಡಬೇಕು, ಎಲ್ಲ ಒಟ್ಟಾಗಿ ಮಾಡಬೇಕು ಅಂತ. ಅದು ಐಡಿಯಾ ದರ್ಶನ್. ಈ ಥರ ಎಲ್ಲಾನು ಈಗ 9 ಜನ ಕ್ಯಾರೆಕ್ಟರ್ ಒಂದಲ್ಲ, ಈಗ ಇದು ಇಂಡಸ್ಟ್ರಿಲಿ ನಮ್ದೆಲ್ಲಾನು